ಶುಭಾ ಅವರು ಬೆಂಗಳೂರಿನ CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ನ ಮಾಜಿ ವಿಜ್ಞಾನಿ. ದೃಷ್ಟಿ ಟ್ರಾನ್ಸ್ಮಿಸೋಮೀಟರ್ ಅನ್ನು ಡಿಸೈನ್ ಮತ್ತು ಅಭಿವೃದ್ಧಿಪಡಿಸಿದ ತಂಡದ ನೇತೃತ್ವ ವಹಿಸಿದ್ದರು. ವರ್ಷಗಳ ಕಾಲ ಭಾರತವು ಇಂಪೋರ್ಟ್ ಮಾಡಿಕೊಂಡ ಟ್ರಾನ್ಸ್ಮಿಸೋಮೀಟರ್ಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿತ್ತು. ಇದು ಕೋಟಿಗಳಷ್ಟು ವೆಚ್ಚವಾಗುತ್ತಿತ್ತು ಮತ್ತು ಭಾರತದ ಧೂಳು, ತೀವ್ರ ಶಾಖ ಮತ್ತು ಮಂಜನ್ನು ತಡೆದುಕೊಳ್ಳುವಲ್ಲಿ ವಿಫಲವಾಗುತ್ತಿತ್ತು. ಈಗ ಶುಭಾ ಮತ್ತು ತಂಡವು ಸ್ಥಳೀಯ ಗೋಚರತೆ ಮಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಇದು ಪೈಲಟ್ಗಳಿಗೆ ನಿಖರವಾದ ರನ್ವೇ ದೃಶ್ಯ ಶ್ರೇಣಿಯ ಡೇಟಾವನ್ನು ಒದಗಿಸುತ್ತದೆ. ಇದು ದಟ್ಟವಾದ ಮಂಜು ಅಥವಾ ಭಾರೀ ಮಳೆಯಂತಹ ಕಳಪೆ ಗೋಚರತೆಯ ಪರಿಸ್ಥಿತಿಗಳಲ್ಲಿ ಸುರಕ್ಷಿತ ಲ್ಯಾಂಡಿಂಗ್ ಮತ್ತು ಟೇಕಾಫ್ಗಳಿಗೆ ನಿರ್ಣಾಯಕವಾಗಿದೆ. ಈ ವ್ಯವಸ್ಥೆಯನ್ನು ಭಾರತಾದ್ಯಂತ 100ಕ್ಕೂ ಹೆಚ್ಚು ವಿಮಾನ ನಿಲ್ದಾಣಗಳಲ್ಲಿ ಮತ್ತು ವಿವಿಧ ಭಾರತೀಯ ವಾಯುಪಡೆಯ ವಾಯುನೆಲೆಗಳಲ್ಲಿ ಸ್ಥಾಪಿಸಲಾಗಿದೆ. ಭಾರತೀಯ ವಾಯುಯಾನವನ್ನು ಸುರಕ್ಷಿತ ಮತ್ತು ಹೆಚ್ಚು ಸ್ವಾವಲಂಬಿಯನ್ನಾಗಿ ಮಾಡುವಲ್ಲಿ ಅವರ ಪಾತ್ರವನ್ನು ಗುರುತಿಸಿ ಶುಭಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು.